Recording in progress. ಎಲ್ರಿಗೂ ನಮಸ್ಕಾರ. ಪ್ರಾರಂಭ ಮಾಡೋಣ. ಉನ್ನತೋನ್ನತನಾದಂತ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದ ಕೀರ್ತನೆ 5ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಕೀರ್ತನೆಗಾರನು ಬರೆದಂತ ಕೀರ್ತನೆ 5ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗಳು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೊ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ಕೆಟ್ಟದ್ದು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನು ನೀನು ಹಾಗೆ ಮಾಡುವಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವರಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯ ಭಕ್ತುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೀಳುವೆನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಅವ್ರ ಮೈಕ್ ಇನ್ನೂ ಆನ್ ಆಗಿಲ್ಲ. ಓಕೆ, ಹಿರಿಯರಂತ ಲೋಕೇಶ್ ಅಂಕಲ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಕೇಳಿಸ್ತಾ ಇದೆಯಾ? ಪ್ರಾರ್ಥನೆ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದೇವರಿಸಿಕೊಟ್ಟಿದೆಯಪ್ಪ. ಇದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ದೇವಾದಿ ದೇವನೇ, ರಾಜಾದಿರಾಜನೇ, ನಿಮಗೆ ಸ್ತೋತ್ರ. ಮನ ಮರುಗುವ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರವಾಗಲಿದೆಯಲ್ಲ ತಂದೆ. ಎಷ್ಟು ಒಳ್ಳೆಯದು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ನಮ್ಮ ಪಾಪ ಅಪರಾಧಗಳೆಲ್ಲವನ್ನೂ ಮನ್ನಿಸು. ಸರ್ವಶಕ್ತನೇ, ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಣಿನ ಆಶೀರ್ವಾದ ಮಾಡಿ ಸ್ವಾಮಿ. ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಪ್ರಾಣಿನ ಆಶೀರ್ವಾದ ಮಾಡು ಸ್ವಾಮಿ. ತಂದೆ, ಇನ್ನು ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಕೇಳೋ
ಮಕ್ಕಳು ಆದಷ್ಟು ಬೇಗನೆ ಬಂದು ನಿನ್ನ ಕೂಟದಲ್ಲಿ ಸೇರಿ ನಿನ್ನ ವಾಕ್ಯಗಳನ್ನು ಅರಿತು ಈ ದಿನವೆಲ್ಲ ವಾಕ್ಯಗಳೊಟ್ಟಿಗೆ ನಡೆಯುವಂತೆ ದೇವ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ನಿನ್ನ ಪ್ರಸನ್ನತೆ, ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನ ಪ್ರತಿ ಒಬ್ಬೊಬ್ಬರ ಮೇಲೆ ನೀನು ಸುರಿಸುತ್ತೇವೆ. ಈ ದಿನದಲ್ಲಿ ನಡೆಯುವಂತೆ ಎಲ್ಲ ಪ್ರಾರ್ಥನೆ ಕೂಟಗಳನ್ನು, ಸಭೆಗಳನ್ನು, ಸಭಾ ಪಾಲಕರನ್ನು, ಬೋಧಕರನ್ನು, ಅವರ ಕುಟುಂಬನವರ ಮಕ್ಕಳನ್ನು ಕೂಡ ನೀನು ಆಶೀರ್ವಿಸಿ ಬಲಪಡಿಸು. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸಿದೇವ ಅಪ್ಪ. ನಮ್ಮಿಂದ ಏನಾದ್ರೂ ತಪ್ಪಾಗಿದೆ ಕ್ಷಮಿಸಿದ್ದೇವ. ನಿಮಗೆ ಗೊತ್ತಿದೆಯಪ್ಪ, ನೀವ್ ಹೇಳಿದ್ದೀರಾ ನಿಮ್ಮ ಚಿಂತೆ ಮರಗಳ ಮೇಲೆ ಹಾಕಿ ನಾನು ನಡೆಸ್ತೀನಿ ಅಂತ. ಈ ಕೂಟದಲ್ಲಿ ಸ್ವಾಮಿ ಯಾರ್ಯಾರು ನಿನ್ನ ಪ್ರಾರ್ಥನೆಯನ್ನು ಕೇಳಕ್ ಬಂದಿದ್ದಾರೆ ಸ್ವಾಮಿ, ಅವ್ರು ಯಾವ ವಿಷಯಕ್ಕಾಗಿ ನಿನ್ನಲ್ಲಿ ಬೀಳಕ್ ಬಂದಿರ ನನಗೆ ಗೊತ್ತಿಲ್ಲಪ್ಪ. ಎಲ್ಲವನ್ನು ಬಲ್ಲಾತನು ತಿಳಿದವನು ನೀನು ಸ್ವಾಮಿ. ನೀನೇ ನಿನ್ನ ಮಕ್ಕಳು ಏನ್ ನಿನ್ನಲ್ಲಿ ಮೊರೆ ಇಟ್ಟು ಬೇಡಿತದ ಸದುತ್ತರವನ್ನು ಕೊಟ್ಟು ಪ್ರತಿ ಒಬ್ಬೊಬ್ಬರು ನೀನು ಆಶೀರ್ವಿಸಿ ಬಲಪಡಿಸಿ ಸ್ವಾಮಿ. ನಿಮಗೆ ಸ್ತೋತ್ರ ಉಂಟಾಗಲಿ ಸದಾವತಿ ಸ್ವಾಮಿ. ಈ ಒಂದು ಮುಂಜಾನೆ ವೇಳೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ನಡೆಸಿಕೊಳ್ಳುವಂತ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವಿಸಿ ಸ್ವಾಮಿ. ಅವರ ಮುಂಜಾನೆ ಎದ್ದು ನಿನ್ನ ಒಂದು ಮಾತುಗಳನ್ನು, ನಾವು ವಾಕ್ಯಗಳನ್ನು ತಿಳಿಸಿಕೊಡುವಾಗ ಸ್ವಾಮಿ, ಅವರ ಬಾಯಿಂದ ಬರುವಂತ ಮಾತುಗಳು ನಿನ್ನ ಮಾತುಗಳಾಗಿರ್ಲಿ ಸ್ವಾಮಿ. ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ಸ್ವಾಮಿ. ಹೆಚ್ಚಿನ ವಾಕ್ಯಗಳನ್ನು, ಅದರ ಕೂಡ ಅರ್ಥಗಳನ್ನು ತಿಳಿಸಿಕೊಡುವಂತ ಅವ್ರಿಗನ್ನು ಬಲಪಡಿಸು ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ನೀನು ಆಶೀರ್ವದಿಸಿ ಕಾಪಾಡುತ್ತಾ ಬರಬೇಕೆಂದು ರಕ್ಷಕನ ಒಡೆಯನೂ ಆದ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇಲೆ. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕೇಶ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಒಂದು ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು ಅಂಕಲ್. ಎಲ್ಲರಿಗೂ ನಮಸ್ಕಾರ. When Apple lies below you, a tempest toils. When you are discouraged, thinking all is lost, count your many blessings, name them one by one, and it will surprise you what the Lord has done. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. Are you ever burdened with the load or care? Does the cross seem heavy you are called to bear? Count blessings, name their doubts will fly, and you will be singing as the days go by. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. When you look at us within their land and gold, think that Christ's promise you is built untold. Count your many blessings, money cannot buy you reward in heaven or your home on high. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. So amid the conflict, whether great or small, do not be discouraged, God is over all. Count your many blessings, angels will attend.
Help and comfort keep you to your journey's end. Count your blessings, name them one by one. Count your blessings, see what God has done. Count your blessings, name them one by one. Count your many blessings, see what God has done. Thank you, Uncle. Thank you, Uncle. ಥ್ಯಾಂಕ್ ಯು ಅಮ್ಮ. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆಯವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯವನ್ನು ಸಂದೇಶಕ್ಕಾಗಿ ನಿಮ್ಮ ಮಧ್ಯದಲ್ಲಿ ನಿಮ್ದು ಎಕೋ ಬರ್ತಿದೆ ಅಂಕಲ್, ಸಾರಿ. ಅದಕ್ಕಾಗಿ ಅವರನ್ನ ಈ ಒಂದು ಕಾರ್ಯ ಸಹೋದರ ತಿಮೋತಿಯವರು, ಇದು ನಿಮ್ಮ ಸಮಯ. So good morning, all of you. Morning. Okay. So ಕೇಳಿಸ್ತಾ ಇದಲ್ಲ ಸರ್? ಕೇಳಿಸ್ತಾ ಇದೆ. ಓಕೆ. ಒಳ್ಳೆದಾಗ್ಲಿ. ದೇವರು ನಮ್ಮನ್ನ ಕಳೆದ ಎಲ್ಲ ದಿವಸಗಳಲ್ಲಿ ಬಹಳ ಅದ್ಭುತವಾಗಿ ಆಶೀರ್ವಾದ ಮಾಡಿ ನಡೆಸಿದಾರೆ. ಆ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಉದಯದಲ್ಲಿ ಎದ್ದು ದೇವರ ಸ್ವರವನ್ನ, ದೇವರ ವಾಕ್ಯವನ್ನ ಮತ್ತು ದೇವರ ದರ್ಶನವನ್ನ ಬೇಡಿ ಬಯಸಿ ಬರುವಂತ ಎಲ್ಲಾ ಆತ್ಮಗಳಿಗೆ ದೇವರು ವಿಶೇಷವಾದ ಆಶೀರ್ವಾದವನ್ನ ನೀಡುವಂತವರಾಗಿದ್ದಾರೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವರಿಗೂ ವಂದನೆಯನ್ನ ಸಲ್ಲಿಸ್ತೇನೆ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜು ಅವರಿಗೂ ಸಹ ವಂದನೆಯನ್ನ ಸಲ್ಲಿಸುವಂತವನಾಗ್ತೇನೆ. ಈ ದಿನ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತು ದಾವರ್ತಿ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತವನ್ನ ಬಯಸುವಂತವನಾಗ್ತೇನೆ. ಈ ದಿನದ ಅರುಣೋದಯದ ಪವಿತ್ರವಾದ ವಾಕ್ಯವನ್ನ ಓದಿ ಆಮೇಲೆ ನಾವು ದೇವರ ಸಂದೇಶಕ್ಕೆ ಪ್ರಾರ್ಥನೆಯೊಂದಿಗೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ ಓದೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಗಾಸ್ಪಲ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಡ್ಸ್ 8 ಹೇಳ್ತದ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬರಾಗಿದೆ. ಮತ್ತೊಂದು ಆವರ್ತಿ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬರಾಗಿದೆ. ದೇವರ ಈ ವಾಕ್ಯವನ್ನ ಆಶೀರ್ವಾದ ಮಾಡ್ಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಮಹೋನ್ನತ ಪರ್ವತಗಳಲ್ಲಿ ವಾಸಿಸುವ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತದೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ವಾಮಿ ಕೂಡಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು ಸ್ವಾಮಿ. ತಂದೆ ಆದ ದೇವರೇ, ಉದಯದಲ್ಲಿ ಎದ್ದು ನಿಮ್ಮ ಸ್ವರವನ್ನ ಕೇಳುವಂತ ಸೌಭಾಗ್ಯವನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾರೆ. ಸಮಯದಲ್ಲಿ ಈ ದಿನದ ಪವಿತ್ರವಾದ ವಾಕ್ಯವನ್ನ ನಾವು ಧ್ಯಾನಿಸುವಾಗ, ನಮ್ಮ ಹೃದಯಗಳನ್ನ ತೆರೆದು ನಾವು ನಿಂತಿರುವಾಗ ನಿಮ್ಮ ಪವಿತ್ರವಾದ ಆಶೀರ್ವಾದಗಳನ್ನ ನಮ್ಮ ಹೃದಯಕ್ಕೆ ತುಂಬಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಕಳೆದ ಎಲ್ಲಾ ದಿವಸಗಳಲ್ಲಿ ಮಾಡಿರ್ತಕ್ಕಂಥ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತದೆ. ಮುಂದೆಯೂ ಸಹ ನಿನ್ನ ಉಪಕಾರ, ನಿನ್ನ ಸಹಾಯ, ನಿನ್ನ ನಡೆಸಬೇಕಾಗಿ ನಾವು ಬೇಡಿಕೊಳ್ಳುವಾಗ ಹತ್ತಿರದಲ್ಲೇ ಇದ್ಕೊಂಡು ನಮಗೆ ಸಹಾಯವನ್ನು ನೀಡುವಂತ ದೇವ್ರು ನೀನಾಗಿದ್ಯಾ. ನಿಮ್ಮ ಅಮೂಲ್ಯವಾದ ಹಸ್ತಗಳಿಂದ ನಮ್ಮನ್ನೆಲ್ಲ ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ಮತ್ತು ಈ ದಿನದ ಸಂದೇಶವನ್ನು ನೀನು ಆಶೀರ್ವಾದ ಮಾಡ್ಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತದೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಈ ದಿನ ದೇವರ ಪವಿತ್ರವಾದ ವಾಕ್ಯ 2500 ವರ್ಷಗಳ ಹಿಂದೆ ಯೇಸು ಸ್ವಾಮಿಯವರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಪರ್ವತದ ಪ್ರಸಂಗ, ಸರ್ಮನ್ ಇನ್ ದ ಮೌಂಟನ್ ಎಂಬುದಾಗಿ ಬಹಳ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತಹ ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂತಹ ಬೋಧನೆ
ಪರ್ವತದ ಮೇಲೆ ಮಾಡಿರ್ತಕ್ಕಂತಹ ಪ್ರಸಂಗ. ಇದು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಸಹ ಸೆಳೆದಿರ್ತಕ್ಕಂತಹ ಒಂದು ಅದ್ಭುತವಾದ ಯೇಸು ಕ್ರಿಸ್ತನ ಬೋಧನೆಗಳಲ್ಲಿ ಒಂದು. ಈ ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿರ್ತಕ್ಕಂತಹ ಒಂದು ಪ್ರಸಂಗದಲ್ಲಿ ಅದರಲ್ಲಿ 8ನೇ ವಾಕ್ಯ ಈ ದಿನ ನಾವು ಆರಿಸಿಕೊಂಡಿರ್ತಕ್ಕಂತಹ ಸ್ಮರಣ ವಾಕ್ಯವಾಗಿದೆ. ಆ ವಾಕ್ಯ ಈ ರೀತಿ ತಿಳಿಸುತ್ತೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಈ ದಿನ ನಾವು ಬೆಳಗ್ಗೆದ್ದು 5 ಗಂಟೆಗೆ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಇನ್ನು ಅನೇಕ ಜನ 4 ಗಂಟೆಗೆ ಎದ್ದು ಹಾಸಿಗೆಯಲ್ಲಿ ಇದ್ಕೊಂಡೆ ಮೊಣಕಾಲೂರಿ ದೇವರಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂತವ್ರು ಆಗ್ತಾರೆ. ಇನ್ನು ಕೆಲವರು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಬೆಳಗಿನ ಜಾವದಲ್ಲೇ ಎದ್ದು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಒಲಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ನಮ್ಮ ಮುಸ್ಲಿಂ ಬಾಂಧವರು ದಿನಕ್ಕೆ 3 ಆವರ್ತಿ 4 ಸಾರಿ ಅವರು ನಮಾಜಲ್ಲಿ ಪಾಲ್ಗೊಂಡು ದೇವರನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡುವಂತವ್ರಾಗ್ತಾರೆ. ಹೀಗೆ ವಿಭಿನ್ನವಾಗಿರ್ತಕ್ಕಂತ ಜಾತಿಯವರು ಒಟ್ಟಾರೆಯಾಗಿ ಮಾಡುವಂತ ಕಾರ್ಯ ಏನು ಅಂದ್ರೆ ದೇವರನ್ನ ನೋಡ್ಬೇಕು ಎಂಬುದಾಗಿ, ನಾನು ದೇವರನ್ನ ನೋಡ್ಬೇಕು ಎಂಬುದಾಗಿ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಸುಮಾರು 5,000ಕ್ಕೂ ಹೆಚ್ಚು ಜನ ಕುಳಿತಿದ್ದಾರೆ. ಆ ಪರ್ವತದ ಎತ್ತರದವಾದ ಒಂದು ಬಂಡೆಯ ಮೇಲೆ ನಿಂತ್ಕೊಂಡು ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಮಾತು ಏನು ಅಂದ್ರೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನು ಸಹ ದೇವರನ್ನ ನೋಡ್ಬೇಕೆಂಬುದಾಗಿ ಅಂಗಲಾಚಿ ಬೇಡಿಕೊಳ್ಳುವಂತವ್ರಾಗ್ತಾರ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಬಹಳ ಸರಳವಾಗಿ ಅವರಿಗೆ ದೇವರನ್ನ ನೀವು ನೋಡ್ತೀರಾ ಎಂಬುದಾಗಿ ಅವ್ರು ಹೇಳುವಂತವ್ರಾಗ್ತಾರ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವರ ಜೀವಮಾನದಲ್ಲಿ ಅವ್ರೇನ್ ಮಾಡ್ತಾರಂದ್ರೆ, ನಾನು ದೇವರನ್ನ ನೋಡ್ಬೇಕು, ದೇವರ ಜೊತೆಗೆ ಮಾತಾಡ್ಬೇಕು, ನಮ್ಮ ದೇವರ ದರ್ಶನವನ್ನ ನಾನು ಮಾಡ್ಬೇಕೆಂಬುದಾಗಿ ಅನೇಕ ಹಂಬಲದಿಂದ ಅವ್ರು ಮಾಡ್ತಾರ. ಆದ್ರೆ ಕ್ರೈಸ್ತ ಧರ್ಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರ ವಾಕ್ಯವನ್ನ ಓದ್ತೀವಿ ಮತ್ತು ಚರ್ಚ್ಗೆ ಹೋಗ್ತೀವಿ, ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತವ್ರು ಆಗ್ತೀವಿ. ಸೊ ಇದೆಲ್ಲ ಮಾಡೋದ್ರಿಂದ ನಮಗೇನಾಗತ್ತಂದ್ರೆ ನಮ್ಮ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಸಿಗುತ್ತೆ. ದೇವರು ನಾವು ನೋಡ್ತಾ ಇದ್ದೀವಿ, ನಮ್ಮನ್ನ ದೇವ್ರು ನೋಡ್ತಾ ಇದ್ದಾರೆ ಎಂಬುದಾಗಿ ಒಂದು ಸಂತೋಷದ ಜೀವಿತದಲ್ಲಿ ನಾವು ಮುಂದುವರಿಯುವಂತವ್ರಾಗ್ತೇವೆ. ಆದ್ರೆ ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ತಿಳಿಸ್ತಾರೆ ಏನು ಅಂದ್ರೆ, ನಿರ್ಮಲ ಚಿತ್ತರು ಧನ್ಯರು ಅಂತ. ನಿರ್ಮಲ ಚಿತ್ತ ಅಂದ್ರೆ ಏನು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಮೊದಲನೇದಾಗಿ ಯಾರು ದೇವರನ್ನ ನೋಡ್ತಾರಂದ್ರೆ, ಯಾರು ನಿರ್ಮಲ ಚಿತ್ತ ಹೊಂದಿರ್ತಾರೋ ಅವರು ದೇವರನ್ನ ನೋಡ್ತಾರೆ ಎಂಬುದಾಗಿ. ನಿರ್ಮಲ ಚಿತ್ತ ಅಂತ ಹೇಳಿದ್ರೆ ಒಂದು ಸ್ಥಿರವಾದ ಮನಸ್ಸು ಎಂಬುದಾಗಿ ಹೇಳಲ್ಪಡ್ತದೆ. ಅಚಲವಾಗಿರ್ತಕ್ಕಂತಹ ಮನಸ್ಸು ಅಂತ ಹೇಳ್ತದ. ನಿರ್ಮಲ ಅಂತ ಹೇಳಿದ್ರೆ ಶುದ್ಧವಾಗಿರ್ತಕ್ಕಂಥ ಮನಸ್ಸು, ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸು ಎಂಬುದಾಗಿ ಹೇಳಲ್ಪಡ್ತದೆ. ಯಾರಲ್ಲಿ ಶುದ್ಧ ಹೃದಯವಿದೆಯೋ, ಯಾರು ನಿರ್ಮಲ ಮನಸ್ಸುಳ್ಳವರಾಗಿದ್ದಾರೋ, ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರು ದೇವರನ್ನ ನೋಡ್ತಾರೆ ಎಂಬುದಾಗಿ ಇಲ್ಲಿ ವಾಗ್ದಾನವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗಿದ್ಮೇಲೆ ಈ ಶುದ್ಧವಾದ ಹೃದಯವನ್ನ ಯಾರು ಕೊಡ್ತಾರೆ? ನಾವು ಮೊದಲನೇದಾಗಿ ಯೇಸು ಸ್ವಾಮಿ ಹತ್ರ ಬರ್ಬೇಕಾದ್ರೆ ಕೊಳಕಾದವರು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವಂತವ್ರು ಮತ್ತು ಹೊಲಸಾದ ಪ್ರಪಂಚದಲ್ಲಿ ಜೀವಿಸುವಂತವ್ರು, ಒಟ್ಟಾರೆಯಾಗಿ ನಮ್ಮ ಜೀವಿತವೇ ಹೊಲಸಾಗಿರ್ತಕ್ಕಂಥದ್ದಾಗಿದೆ. ಯೇಸು ಕ್ರಿಸ್ತನ ಹಿಂದೆ ಬರೋದಕ್ಕಿಂತ ಮೊದಲು ಅಥವಾ ಯೇಸು ಸ್ವಾಮಿನ ತಿಳಿದುಕೊಳ್ಳೋಕ್ಕಿಂತ ತಿಳಿದುಕೊಂಡ ಆದ್ಮೇಲೆ ನಾವು ಶುದ್ಧರಾಗಿದ್ದೀವ. ಶುದ್ಧರಾಗಿ ಆದ್ಮೇಲೆ ನಾವು ಹೌದು ನಮ್ಮ ಜೀವನ ಶುದ್ಧವಾಗಿದೆ, ಹಾಗಿದ್ಮೇಲೆ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ನಾವು ಇದುವರೆಗೂ ಯಾಕೆ ದೇವರನ್ನ ನೋಡಿಲ್ಲ ನಮ್ಮ ಜೀವಮಾನದಲ್ಲಿ? ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ, ಹೌದಲ್ವಾ? ನಾನು ಶುದ್ಧವಾದ ಜೀವಿತವನ್ನ ಜೀವಿಸ್ತಾ ಇದ್ದೇನೆ, ನಾನು ಪರಿಶುದ್ಧತೆಯಲ್ಲಿ ಇದ್ದೀನಿ, ನನ್ನ ಮನಸ್ಸು ಶುದ್ಧವಾಗಿದೆ, ಮತ್ ಯಾಕೆ ನಾನು ಇದುವರೆಗೂ ದೇವರನ್ನ ನೋಡಿಲ್ಲ? ಈ ವಾಕ್ಯದ ಪ್ರಕಾರ ನೋಡ್ಬೇಕಲ್ಲ ನಾವು. ಓಕೆ, ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನಲ್ಲಿ ಶುದ್ಧವಾದ ಮನಸ್ಸು ಇದ್ರೆ ನೀನ್ ದೇವರನ್ನ ನೋಡ್ತೀಯ ಎಂಬುದಾಗಿ. ಇದುವರೆಗೂ ನಾನು ದೇವರನ್ನ ನೋಡಿಲ್ಲ ಅಂತ ಹೇಳಿದ್ರೆ ನನ್ನನ್ನು ನಾನೇ ಮೋಸಗೊಳಿಸ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಇದುವರೆಗೂ ನಾನು ದೇವ್ರ ನೋಡಕ್ ಆಗಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸು ಇನ್ನೂ ಶುದ್ಧವಾಗಿಲ್ಲ, ನನ್ನ ಜೀವಿತ ಇನ್ನೂ ಶುದ್ಧವಾಗಿಲ್ಲ, ನಾನು ಇನ್ನೂ ಶುದ್ಧನಾಗಿಲ್ಲ ಅಂತಕ್ಕಂಥ ಭಾವನೆ ಒಂದು ಅರ್ಥ ಅಲ್ಲಿ ಏನಾಗುತ್ತೆ, ಒಂದು ಸಂದೇಶ ನಮಗೆ ಪಾಸ್ ಆಗುವಂತದ್ದಾಗ್ತದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ
ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಈ ಒಂದು ಅದ್ಭುತವಾದ ಮಾತು ಏನಾಗತ್ತಂದ್ರೆ ಇವತ್ತು ನಮ್ಮ ಜೀವಿತವನ್ನ ದೇವರೆಡೆಗೆ ಸೆಳೆದುಕೊಂಡು ಹೋಗುವಂತದ್ದಾಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಒಂದು ಅದ್ಭುತವಾದ ಘಟನೆ ಈ ಲೋಕದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇಲ್ಲಿ ಅಪೊಸ್ತಲನಾಗಿರ್ತಕ್ಕಂತಹ ಪೌಲನು ಮಾತಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಹೇಳ್ತಾರೆ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2 ವರ್ಡ್ಸ್ 38, 39, 40, 41, 42 ಈ 4 ವಚನಗಳನ್ನ ನಾವು ಧ್ಯಾನ ಮಾಡೋಣ. ಪೇತ್ರನು ಅವರಿಗೆ ಅವ್ರಿಗೆ ಹೇಳ್ತದೇನು ಅಂತ ಹೇಳಿದ್ರೆ, ದೇವ್ರ ವಾಕ್ಯದಿಂದ ಪೇತ್ರನು ಅವ್ರಿಗೆ ತಿಳಿಸ್ತಾನೆ. ಅದಕ್ಕಿಂತ 37ನೇ ವಚನನ ನಾವು ಓದ್ಬೇಕು. ತುಂಬಾ ಚೆನ್ನಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನು ಮಾಡ್ಬೇಕೆಂದು ಕೇಳಲು. ಅಲ್ಲಿರ್ತಕ್ಕಂಥ ಜನರು ಅವ್ರ ಹೃದಯದಲ್ಲಿ ಅಲಗು ನೆಟ್ಟಂತಾಗ್ತದ. ಅಲಗು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಅದು ಒಂದು ಶಬ್ದ. ಯಾವ್ದಕ್ಕಂದ್ರೆ ಒಂದು ಮುನುಚಾದ ಚೂಪಾದ ಒಂದು ಆಯುಧಕ್ಕೆ ಅಲಗು ಅಂತ ಹೇಳ್ತಾರ. ಒಂದು ಅದನ್ನ ಚುಚ್ಚಿದ್ರೆ ರಕ್ತ ಬರ್ತದ ಅಂತ ಒಂದು ಇದು. ಅದು ನಮ್ಮ ಹೃದಯಕ್ಕೆ ಅಲಗು ನೆಟ್ಟಂತ ಆಯ್ತು ಎಂಬುದಾಗಿ ತಿಳಿಸಲ್ಪಡ್ತದೆ. ನಮ್ಮ ಹೃದಯಕ್ಕೆ ಚುಚ್ಚಿದಂಗ ಆಯ್ತು ಅಂತ ಹೇಳ್ತದೆ. ಅವಾಗ ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನ ಹೊಂದುವಿರಿ ಅಂತ. ಎಂತಹ ಸ್ಪಷ್ಟವಾದ ಮಾತನ್ನ ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನಂದ್ರೆ, ಈ ಪೇತ್ರನು ಯಾರು ಅಂದ್ರೆ ಯೇಸು ಕ್ರಿಸ್ತನ 12 ಜನ ಶಿಷ್ಯರಲ್ಲಿ ಒಬ್ಬ ಪರಮಾಪ್ತನಾಗಿರ್ತಕ್ಕಂತಹ ಶಿಷ್ಯ. ಓಕೆ, ಸೊ ಈತನು ಯೇಸು ಸ್ವಾಮಿ ಮಾಡಿರ್ತಕ್ಕಂತಹ ಎಲ್ಲ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ಸೊ ಯೇಸು ಸ್ವಾಮಿ ನೀರ್ ಮೇಲೆ ನಡೆಯುವಂತ ಸಂದರ್ಭದಲ್ಲಿ, ಸ್ವಾಮಿ ನಿನ್ನ ಚಿತ್ತವಿದ್ರೆ ನಾನು ನೀರ್ ಮೇಲೆ ನಡೀತೇನೆ ಎಂಬುದಾಗಿ ಆಸೆ ಪಟ್ಟು ಬೋಟ್ ನಿಂದ ನೀರ್ ಮೇಲೆ ಸುಮಾರು 40 ಅಡಿಗಳಷ್ಟು ಈತನೇನ್ ಮಾಡ್ದ, ನಡೆದುಕೊಂಡೇ ನೀರಲ್ಲೇ ನಡೆದುಕೊಂಡು ಹೋದ ಎಂಬುದಾಗಿ ಸತ್ಯವೇದ ನಮಗೇನ್ ಮಾಡುತ್ತೆ ತಿಳಿಸಲ್ಪಡ್ತದೆ. ಸೊ ನೀರ್ ಮೇಲೆ ನಡೆದಿರ್ತಕ್ಕಂಥ 2ನೇ ವ್ಯಕ್ತಿ ಈ ಭೂಮಿಯ ಮೇಲೆ. ಮೊದಲನೇದಾಗಿ ಯೇಸು ಸ್ವಾಮಿ ನೀರ್ ಮೇಲೆ ನಡೆದಿರ್ತಕ್ಕಂಥವ್ರು. 2ನೇದಾಗಿ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಸಹ ಯೇಸು ಸ್ವಾಮಿ ನೀರ್ ಮೇಲೆ ನಡೆಯುವಂತದ್ದನ್ನ ನೋಡಿ, ಸ್ವಾಮಿ ನಿನ್ನ ಚಿತ್ತವಿದ್ರೆ ನಾನು ಏನ್ ಮಾಡ್ತೀನಿ, ನೀರ್ ಮೇಲೆ ನಡೀತೀನಿ ಎಂಬುದಾಗಿ. ನೀರ್ ಮೇಲೆ 2ನೇ ಈ ಪ್ರಪಂಚದ ಇತಿಹಾಸದಲ್ಲಿ ಯೇಸು ಸ್ವಾಮಿನ ಬಿಟ್ರೆ 2ನೇ ವ್ಯಕ್ತಿ ಪೇತ್ರ ಏನ್ ಮಾಡಿದಾನೆ, ನೀರ್ ಮೇಲೆ ನಡೆದಿರ್ತಕ್ಕಂಥ. ಪ್ರಕಟಣೆ ಪುಸ್ತಕದಲ್ಲಿ ನೀರನ್ನ ಜನಸಮೂಹ ಎಂಬುದಾಗಿ ಏನ್ ಮಾಡ್ತಾರೆ, ಉಲ್ಲೇಖ ಮಾಡುವಂತವ್ರು ಆಗ್ತಾರೆ. ಇಲ್ಲಿ ಪೇತ್ರನು ಮುಂದಿನ ತನ್ನ ಸ್ವಾರ್ಥೆಯ ಒಂದು ಇದನ್ನ ಮುನ್ಸೂಚನೆಯಾಗಿ ದೇವ್ರ ಏನ್ ಮಾಡ್ತಾರೆ, ಇಲ್ಲಿ ತೋರಿಸುವಂತವ್ರು ಆಗ್ತಾರೆ. ಆತನು ನೀರ್ ಮೇಲೆ ನಡೀತಾನೆ. ಇದೇ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ ಸುಮಾರು 39ರಿಂದ ನಾವು ಓದೋಣ. ಆ ವಾಗ್ದಾನವು ನಿಮಗೆ ನಿಮ್ಮ ಮಕ್ಕಳಿಗೆ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ ಹೇಳ್ತದೆ. ಅವರು ಒಟ್ಟು 3,000 ಜನ ಆ ದಿವಸದಲ್ಲಿ ಏನಾದ್ರು ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಒಂದೇ ಒಂದು ಮಾತನ್ನ 38ನೇ ವಚನದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಮಾತನ್ನ ಹೇಳ, ನಿಮ್ಮ ಪಾಪವು ಪರಿಹಾರವಾಗುವುದಕ್ಕಾಗಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಡ್ರಿ, ಆಗ ಪವಿತ್ರಾತ್ಮನ ದಾನವನ್ನ ನೀವೇನ್ ಮಾಡ್ತೀರ, ಹೊಂತೀರಾ ಅಂತ ಈ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಅವ್ರೇನ್ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ 3,000 ಜನ ಒಂದೇ ದಿವಸದಲ್ಲಿ ಏನ್ ಮಾಡಿದ್ರು, ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ರು ಎಂಬುದಾಗಿ ನಾವು ನೋಡಲ್ಪಡ್ತೀವಿ. ಇವತ್ತು ಎಷ್ಟೊಂದ್ ಜನ ಪ್ರಸಂಗ ಮಾಡ್ತಾರೆ, ವರ್ಷ ಪೂರ್ತಿ ಪ್ರಸಂಗ ಮಾಡ್ತಾರೆ. ಇಡೀ ಸಭೆಯಲ್ಲಿ ಇರ್ತಕ್ಕಂತಹ ಒಂದೇ ಒಂದು ಆತ್ಮನ ಏನ್ ಮಾಡಕ್ಕಾಗಲ್ಲ, ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ. ಯಾಕೆ?
ಕಾರಣ ಏನು? ಇವತ್ತು ಎಲ್ಲಾ ರೀತಿಯೂ ಸಹ ನಾವೇನ್ ಮಾಡ್ತೀವಿ, ದೇವರ ವಾಕ್ಯವನ್ನ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಾ ಕಡೆನೂ ದೇವರ ವಾಕ್ಯ ಪ್ರಸಾರವಾಗ್ತಾ ಇದೆ. ಅದರಲ್ಲಿ ಅನೇಕ ಜನ, ಎಷ್ಟು ಜನ ತಮ್ಮನ್ನು ತಾವು ಸಿದ್ಧ ಮಾಡ್ಕೊಂಡಿದ್ದಾರೆ. ಹೌದು, ನಾನ್ ದೇವರನ್ನ ನೋಡ್ಕೊಂಡಿದ್ದೀನಿ, ನನ್ನ ಮನಸ್ಸು ಶುದ್ಧವಾಗಿದೆ, ನಾನು ದೇವರನ್ನ ನೋಡಿದ್ದೀನಿ ಎಂಬುದಾಗಿ ಹೇಳುವಂತದ್ದನ್ನ, ಸಾಕ್ಷಿ ಹೇಳುವಂತದ್ದನ್ನ ನಾವು ನೋಡುವಂತರಾಗ್ತದೆ. ಪ್ರಿಯರಲ್ಲಿ, ಅಪೊಸ್ತಲನಾದ ಪೌಲ ಪೇತ್ರನು ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನ ಹತ್ತಿರದಲ್ಲೇ ಇದ್ಕೊಂಡು ನೋಡ್ಕೊಂಡು ತನ್ನ ಮನಸ್ಸನ್ನ ಶುದ್ಧ ಮಾಡ್ಕೊಂಡದ್ರ ಪ್ರಯುಕ್ತವಾಗಿ ಆತನು 3,000 ಜನರನ್ನ ಯೇಸು ಕ್ರಿಸ್ತನ ಕಡೆಗೆ ತೆಗೆದುಕೊಂಡು ಬಂದ ಎಂಬುದಾಗಿ ನಾವು ನೋಡಲ್ಪಡ್ತೀವಿ. ಇವತ್ತು ನಾವು ಸಹ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಈ ಪ್ರಪಂಚದಲ್ಲಿ ನಾವು ಸಹ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ. ಪೇತ್ರನು ಇಲ್ಲಿ ದೇವರನ್ನ ನೋಡಿ ಅನುಭವಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಅದಕ್ಕಾಗಿ ಆತನ ಸಾಕ್ಷಿ ಬಲವಾಗಿತ್ತು. ಆತನು ನಾನು ದೇವರನ್ನ ನೋಡಿದ್ದೀನಿ ಅಂತಕ್ಕಂತಹ ಒಂದು ಆತ್ಮ ಸಂತೋಷದಿಂದ ಆತನ ಏನ್ ಮಾಡ್ದ ಅಂದ್ರೆ, ಯೇಸು ಸ್ವಾಮಿ ಕಡೆಗೆ ತಿಳಿಕೊಳ್ರಿ, ನಿಮ್ಮನ್ನು ನೀವು ಶುದ್ಧ ಮಾಡ್ಕೊಳ್ರಿ, ನೀವು ದೇವರನ್ನ ನೋಡ್ತೀರ ಎಂಬುದಾಗಿ ಹೇಳ್ದ. ಸೊ ಅದೇ ಪ್ರಕಾರವಾಗಿ ಅಲ್ಲಿ 3,000 ಜನ ಏನಾದ್ರು ಇವನ ಸಾಕ್ಷಿಯನ್ನ ಕೇಳಿ ಅವ್ರು ಏನ್ ಮಾಡಿದ್ರು, ಅವರು ಸಹ ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡು, ತಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಂಡಿದ್ದಕ್ಕೆ ಯೇಸು ಸ್ವಾಮಿಯನ್ನ ನೋಡ್ರಿ ಎಂಬುದಾಗಿ ನಾವು ನೋಡಲ್ಪಡ್ತೀವಿ. ಪೇತ್ರನು ತಾನು ಶುದ್ಧವಾಗಿದ್ದಕ್ಕಾಗಿ ಮತ್ತೆ 3,000 ಜನರನ್ನ ಏನ್ ಮಾಡ್ತಾನೆ, ದೇವ್ರ ಕಡೆಗೆ ತೆಗೆದುಕೊಂಡು ಬರ್ತಾನೆ ಎಂಬುದಾಗಿ. ಇವತ್ತು ನಾವು ಪ್ರತಿ ದಿನ ದೇವರ ವಾಕ್ಯವನ್ನ ಓದ್ತೀವಿ, ಪ್ರತಿ ದಿನ ಪ್ರಾರ್ಥನೆಯನ್ನ ಮಾಡ್ತೀವಿ. ಆದ್ರೆ ನಾನು ಶುದ್ಧವಾಗಿದ್ದೀನ, ಇತರರು ಶುದ್ಧವಾಗಿದ್ದಾರ, ಈ ಶುದ್ಧ ಮನಸ್ಸಿನಿಂದ ನಮಗ್ ಆಗ್ತಾ ಇರ್ತಕ್ಕಂತ ಲಾಭಗಳೇನು, ವಾಟ್ ಈಸ್ ದ ಬೆನಿಫಿಟ್ಸ್ ಆಫ್ ದ ಪ್ಯೂರ್ ಹಾರ್ಟ್. ಸೊ ಈ ಒಂದು ಪೂರ್ಣ ಶುದ್ಧವಾದ ಹೃದಯದ ಲಾಭಗಳು ಏನು ಎಂಬುದಾಗಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನ ಮೂಲಕವಾಗಿ ದೇವರು ಮಾಡಿರ್ತಕ್ಕಂಥ ಮಹಾ ಕಾರ್ಯದ ಮೂಲಕವಾಗಿ ದೇವರು ಪೇತ್ರನನ್ನ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿಯೂ ಸಹ ಒಂದು ನಿದರ್ಶನವನ್ನ ನಾವು ನೋಡೋಣ. ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಸುಮಾರು ಈ ಪ್ರಪಂಚದ ಇತಿಹಾಸದಲ್ಲಿ ಒಂದು ಪಟ್ಟಣ ಪರಲೋಕದಿಂದ ಬೆಂಕಿ ಬಿದ್ದು ಸುಟ್ಟು ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದ್ಯಾವ್ದು ಅಂದ್ರೆ ಸೊದೋಮ್ ಗೊಮೋರ ಪಟ್ಟಣವನ್ನ ದೇವರು ನಾಶ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ನಾಶ ಮಾಡ್ತಾರೆ ಅಂದ್ರೆ, ಅಲ್ಲಿರ್ತಕ್ಕಂತಹ ದುಷ್ಟತ್ವ, ಅಲ್ಲಿರ್ತಕ್ಕಂತ ಪಾಪದ ನಿಮಿತ್ತವಾಗಿ ದೇವರು ಸೊದೋಮ್ ಗೊಮೋರ ಅಂತಕ್ಕಂತಹ ಒಂದು ಅವಳಿ ಪಟ್ಟಣವನ್ನ ದೇವರು ನಾಶ ಮಾಡ್ತಾರೆ. ಇಡೀ ಸತ್ಯವೇದದ ಇತಿಹಾಸದಲ್ಲಿ ಎಲ್ಲರಿಗೂ ಹೆಸರನ್ನ ನಾವು ನೋಡ್ತೀವಿ, ಆದ್ರೆ ಲೋಟ ಮತ್ತು ಆತನ ಹೆಂಡತಿ ಹೆಸರನ್ನ ಸತ್ಯವೇದದಲ್ಲಿ ನಾವು ಕಾಣೋದಿಲ್ಲ. ಯಾಕೆ ಅವಳ ಹೆಸರು ಸತ್ಯವೇದದಲ್ಲಿ ದಾಖಲಾಗಿಲ್ಲ ಅಂತಂದ್ರೆ, ಬಹುಶಃ ಅವಳು ತೋರಿಸಿರ್ತಕ್ಕಂಥ ಅವಿಧೇಯತೆ, ಮುಂದೆ ಇವಳು ಅವಿಧೇಯಳಾಗ್ತಾಳೆ ಅಂತಕ್ಕಂಥ ಎಲ್ಲಾ ಆಶೀರ್ವಾದಗಳನ್ನ ನೋಡಿಯೂ ಅವಳು ಅವಿಧೇಯಳಾದಳೆ ಅಂತ ನೋಡ್ತೀವಿ. ಅದಕ್ಕೆ ಇಲ್ಲಿ ಆದಿಕಾಂಡ 19ನೇ ಅಧ್ಯಾಯ 21ನೇ ವಚನ ತಿಳಿಸ್ತದೆ, ಈ ವಿಷಯದಲ್ಲಿಯೂ ನಿನಗೆ ಅನುಗ್ರಹ ಮಾಡಿದ್ದೇನೆ ನೋಡು, ನೀನು ಹೇಳಿದ ಊರನ್ನು ನಾನು ಕೆಡುವುದಿಲ್ಲ, ಬೇಗ ಅಲ್ಲಿಗೆ ಹೋಗಿ ತಪ್ಪಿಸಿಕೋ, ನೀನು ಅಲ್ಲಿಗೆ ಮುಟ್ಟುವ ತನಕ ನಾನೇನು ಮಾಡುವುದಕ್ಕಾಗುವುದಿಲ್ಲ ಅಂದನು. ಇದರಿಂದ ಆ ಊರಿಗೆ ಚೋಗೋರ್ ಎಂದು ಹೆಸರಾಯಿತು. 23ನೇ ವಚನ, ಲೋಟನು ಚೋಗೋರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಮುಡಿದನು. ಆಗ ಯೆಹೋವನು ಸೊದೋಮ್ ಗೊಮೋರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು, ಸುತ್ತಲಿರುವ ಸೀಮೆ ಎಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲವನ್ನು, ಭೂಮಿಯ ಮೇಲಿನ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದನು. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂತಿರುಗಿ ನೋಡಿದ್ರಿಂದ ಉಪ್ಪಿನ ಕಂಬವಾದಳು ಎಂಬುದಾಗಿ ನೋಡ್ತೀವಿ. ಪ್ರಿಯರೇ, ಲೋಟನು ಮತ್ತು ಆತನ ಹೆಂಡತಿ ಸೊದೋಮ್ ಗೊಮೋರ ಪಟ್ಟಣವನ್ನ ಬಿಟ್ಟು ಬೇಗ ಹೊರಡ್ರಿ ಎಂಬುದಾಗಿ ದೇವರು ಅವ್ರನ್ನ ಅಲ್ಲಿಂದ ಹೊರಡಿಸಿದ ತಕ್ಷಣ ನೀವು ಹಿಂತಿರುಗಿ ನೋಡ್ಬಾರದು ಎಂಬುದಾಗಿ ಒಂದು ಕರಾರು, ಒಂದು ಕಂಡೀಷನ್ ಅನ್ನ ದೇವರು ಈ ಇಬ್ರು ದಂಪತಿಗಳಿಗೆ ಹಾಕಿ ಅಲ್ಲಿಂದ ಕಳಿಸಿರ್ತಾರೆ. ಆದ್ರೆ ಪರಲೋಕದಿಂದ ಬೆಂಕಿ ಬಿದ್ದು ಸೊದೋಮ್ ಗೊಮೋರ ಪಟ್ಟಣ ನಾಶವಾಗುವಂತ ಸಂದರ್ಭದಲ್ಲಿ ದೇವರ ಆಜ್ಞೆಯನ್ನ ಮೀರಿರ್ತಕ್ಕಂಥ ಲೋಟನ ಹೆಂಡತಿ ಉಪ್ಪಿನ ಕಂಬವಾಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಎಂಬುದಾಗಿ ನೋಡ್ತೀವಿ. ಇದು ಏನನ್ನ ಸೂಚಿಸ್ತದಂದ್ರೆ, ಈ ಲೋಕದಲ್ಲಿ ಯಾರು ಶುದ್ಧ ಮನಸ್ಸನ್ನ ಹೊಂದ್ಕೊಳ್ಳದೆ ನಾನು ದೇವರ ಮಗನಾಗಿದ್ದೀನಿ, ನಾನು ದೇವರ ಮಗಳಾಗಿದ್ದೀನಿ, ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಇದರಲ್ಲಿ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರೇನಾಗೋದಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗೋದಿಲ್ಲ ಎಂಬುದಾಗಿ ನೋಡ್ತೀವಿ. ಇಲ್ಲಿ ಲೋಟನ ಹೆಂಡತಿ ಇಡೀ ಸತ್ಯವೇದದಲ್ಲಿ ಅವಳ ಹೆಸರು, ಅವಳ ಜೀವನ ಚರಿತ್ರೆ ಬರೆಯಲ್ಪಟ್ಟಿದೆ, ಲೋಟನ ಹೆಂಡತಿ ಎಂಬುದಾಗಿ ಉಲ್ಲೇಖವಾಗಿದೆ. ಆದ್ರೆ ಅವಳ ಹೆಸರು ಇಲ್ಲಿ ಏನಾಗಿಲ್ಲ, ಸತ್ಯವೇದದಲ್ಲಿ ದಾಖಲಾಗಿಲ್ಲ ಪ್ರಿಯರೇ. ಸೊ ಸಪೋಸ್ ಅವಳು ಭಕ್ತಿವಂತಳಾಗಿದ್ರೆ, ಶುದ್ಧ ಮನಸ್ಸಿನಿಂದ ಅವಳು ಇದ್ದಿದ್ರೆ ಬಹುಶಃ ಅವಳ ಹೆಸರು ಏನಾಗ್ತಿತ್ತು, ಸತ್ಯವೇದದಲ್ಲಿ ಬರೆಯಲ್ಪಡ್ತಿತ್ತು. ಆದ್ರೆ ಅವಳು
ಅವಿಧೇಯಳ ಆಗ್ತಾಳೆ, ಇವಳು ಮುಂದೆ ಈ ರೀತಿ ಇದ್ದಾಳೆ ಅಂತಕ್ಕಂಥ ಉದ್ದೇಶದಿಂದ ಅವಳು ಅವಿಧೇಯತೆ ಪೂರ್ಣವಾಗಿ ಸತ್ಯವೇದದಲ್ಲಿ ಅವಳ ಹೆಸರು ಏನಾಗಿಲ್ಲ, ದಾಖಲಾಗಿಲ್ಲ ಪ್ರಿಯರೇ. ಇವತ್ತು ನಮ್ಮೆಲ್ಲರ ನಾವು ಶುದ್ಧವಾದ ಮನಸ್ಸನ್ನ ಹೊಂದಿದ್ರೆ ನಮ್ಮೆಲ್ಲರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಏನಾಗ್ತವೆ, ಬರೆಯಲ್ಪಡ್ತವೆ. ಆದ್ರೆ ನಾವು ಶುದ್ಧವಾದ ಮನಸ್ಸನ್ನ, ನಿರ್ಮಲವಾದ ಮನಸ್ಸನ್ನ ನಾವು ಹೊಂದಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೆಸರು ಜೀವಬಾಧ್ಯರ ಪಠ್ಯದಲ್ಲಿ ಬರೆಯೋದಿಲ್ಲ ಪ್ರಿಯರೇ. ಸೊ ನಾವು ಈ ಲೋಕದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪುಸ್ತಕ, ಶ್ರೇಷ್ಠವಾಗಿರ್ತಕ್ಕಂಥ ಪುಸ್ತಕ, ಪ್ರತಿಯೊಬ್ಬರು ಏನು ಅಂತ ಹೇಳಿದ್ರೆ ಆಸೆ ಪಡುವಂತದ್ದು ಏನು ಅಂದ್ರೆ ನನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡಬೇಕೆಂಬುದಾಗೆ. ಆದ್ರೆ ನಾವು ಅದು ಸುಮ್ಮನೆ ಬರೆಯಲ್ಪಡಕ್ಕಾಗಲ್ಲ. ನಾನು ಶುದ್ಧವಾದ ಮನಸ್ಸನ್ನ ಹೊಂದ್ಕೊಂಡು ನಿರ್ಮಲ ಮನಸ್ಸಿನಿಂದ ನಾನಿದ್ರೆ ಮಾತ್ರ ನನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೀಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನ ಜೀವಿತ ಶುದ್ಧವಾಗ್ಬೇಕು, ನನ್ನ ಮನಸ್ಸು ಶುದ್ಧವಾಗ್ಬೇಕು, ಶುದ್ಧತೆಯಿಂದ ನಾನು ಜೀವನ ಮಾಡ್ಬೇಕು. ಆವಾಗ ಮಾತ್ರ ನಾನು ದೇವರನ್ನ ಈ ಜೀವನದಲ್ಲಿಯೇ ನಾನು ದೇವರನ್ನ ನೋಡಿದ್ರೆ ಮಾತ್ರ ನನ್ನ ಹೆಸರು ಏನಾಗುತ್ತೆ, ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನಾಗುತ್ತೆ, ತಿಳಿಸಲ್ಪಡ್ತದೆ ಪ್ರಿಯರೇ. ಸೊ ಇವತ್ತಿನ ದಿವಸ ನಮ್ಮ ಪಿತೃಗಳಾಗಿರ್ತಕ್ಕಂಥ ಅಬ್ರಹಾಮ, ಯಾಕೋಬ, ಇಸಾಕ, ಅನೇಕ ಜನ ದೈವ ಭಕ್ತರು, ಅವರೆಲ್ಲರ ಹೆಸರುಗಳು ದೈವ ಭಕ್ತರಾಗಿ ಶುದ್ಧ ಮನಸ್ಸನ್ನ ಹೊಂದಿದ್ದಕ್ಕಾಗಿ ದೇವರನ್ನ ಅವ್ರೇನ್ ಮಾಡಿದ್ರು ನೋಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಆದ್ರೆ ಇದರಲ್ಲಿ ಅನೇಕ ಜನ ಅವರು ಎಲ್ಲವನ್ನ ತಿಳಿದುಕೊಂಡು ಸಹ ತಮ್ಮ ಜೀವಿತವನ್ನ ಕೆಡಿಸ್ಕೊಂಡಿರ್ತಕ್ಕಂಥವರಲ್ಲಿ ಲೋಟನ ಹೆಂಡತಿ ಒಬ್ಬಳಿದ್ದಾಳೆ ಎಂಬುದಾಗಿ ನೋಡ್ತೀವಿ. ಇನ್ನು ಕೆಲವು ಜನ ಶುದ್ಧ ಹೃದಯವನ್ನ ಹೊಂದಿ ದೇವರನ್ನ ಈ ಲೋಕದಲ್ಲಿಯೇ, ಈ ಜೀವನದಲ್ಲಿ ನೋಡಿದಿರ್ತಕ್ಕಂಥ ಉದಾಹರಣೆಯನ್ನ ನಾವು ಸತ್ಯವೇದ ಮೂಲಕ ನಾವು ನೋಡೋದಾದ್ರೆ ಅನೇಕ ಜನರು ದೇವರನ್ನ ಈ ಲೋಕದಲ್ಲಿ ಅವ್ರು ಅನುಭವಿಸಿ ನೋಡಿ ಹೌದು ನಿಜವಾದ ದೇವರು ಎಂಬುದಾಗಿ ತಿಳಿದುಕೊಂಡು ಸಹ ಪರಲೋಕವನ್ನ ಕಳೆದುಕೊಂಡಿರ್ತಕ್ಕಂಥವ್ರನ್ನ ನಾವು ಸತ್ಯವೇದದಲ್ಲಿ ನೋಡುವಂತವ್ರಾಗ್ತೇವೆ. ಅದರಲ್ಲಿ ಲೋಟನ ಹೆಂಡತಿ ಆದಿಕಾಂಡದ ಪುಸ್ತಕದಿಂದ ಪ್ರಪ್ರಥಮವಾಗಿ ಏನಾಗ್ತಾಳೆ ಅಂದ್ರೆ ಜೀವಬಾಧ್ಯರ ಪುಸ್ತಕದಿಂದ ಅವಳ ಹೆಸರು ಏನಾಗುತ್ತೆ, ಕೀಳಲ್ಪಡ್ತದೆ ಎಂಬುದಾಗಿ ನೋಡಿ. ಆದ್ರೆ ಅವಳು ಅವಿಧೇಯತೆ ಪ್ರಯುಕ್ತವಾಗಿ ತನ್ನ ಜೀವಿತವನ್ನ ನಾಶಪಡಿಸಿಕೊಂಡಿರ್ತಕ್ಕಂಥ ಉದಾಹರಣೆಯನ್ನ ನಾವು ಸತ್ಯವೇದದ ಮೂಲಕವಾಗಿ ನೋಡುವಂತವ್ರಾಗ್ತೇವೆ. ಪ್ರಿಯರೇ, ಇವತ್ತಿನ ದಿವಸ ನಾವು ಹೇಗಿದ್ದೀವಿ, ನಮ್ಮ ಜೀವನ ಹೇಗಿದೆ ಎಂಬುದಾಗಿ ವಾಕ್ಯದ ಮೂಲಕ ನಮಗೆ ತಿಳಿಸಲ್ಪಡ್ತದೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ ನೋಡ್ತೀವಿ. ನಮ್ಮ ಪ್ರಯಾಸಗಳು, ನಾವು ಸತ್ಯವೇದ ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ದೇವರ ರಾಗಗಳನ್ನ ಹಾಡುವಂಥದ್ದು ಯಾವುದಕ್ಕಾಗಿ? ಪ್ರತಿ ದಿವಸವೂ ನಮ್ಮ ಹೃದಯವನ್ನ ಶುದ್ಧತೆಯಲ್ಲಿ ನಡೆಸುವುದಕ್ಕಾಗಿ. ನಮ್ಮ ಜೀವಿತವು ದೇವರಿಂದ ಮರೆಯಾಗಿಲ್ಲ. ನಾವು ಶುದ್ಧ ಹೃದಯವನ್ನ ಹೊಂದಿದ್ರೆ ಮಾತ್ರ ನಾವು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ. ದೇವ್ರ ಈ ವಾಕ್ಯವನ್ನ ಆಶೀರ್ವಾದ ಮಾಡ್ಲಿ. ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ದೇವರಲ್ಲಿ ಪ್ರಾರ್ಥಿಸುವಂತವನಾಗಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಬೋಧಕರಂತ ತಿಮ್ಮತಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನಾ ಸಮಯ, ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ನಿಮಗೆ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಸಹೋದರಿ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂದು ಕೇಳ್ಕೊಳ್ತೇನೆ. ಮಾಲೂರಿಂದ ನಮ್ಮ ಸಭಿಕರು ಮುನೀಶ್ ಅಂತೇಳಿ ಅವ್ರ ಕಾಲ್ ಆಪರೇಷನ್ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಜೊತೆಗೆ ಮಾಲೂರಲ್ಲಿ ಚಂದ್ರಮ್ಮ ಅಂತೇಳಿ ಸಹೋದರಿ ಅಸ್ವಸ್ಥರಾಗಿದ್ದಾರೆ, ಜ್ವರದಿಂದ ಬಾಧಿಸಲಾಗ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಗೆ ಪ್ರಸನ್ನ ಕುಮಾರ್ ಅವರು, ಶ್ರೀಮತಿ ಸ್ಯಾಮಲ್ ಅವರು ಮತ್ತು ಅವ್ರ ಮೊಮ್ಮಗನ್ನು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ತಿರ್ತೀವಿ. ಸಹೋದರ ಬಳ್ಳಾರಿ ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ರಾಧಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೆ ಅನಾಥ ಮಕ್ಕಳ ಆಶ್ರಮಗಳಿಗಾಗಿ ಪ್ರಾರ್ಥನೆ ಮಾಡಿ. ಈ ಎರಡು ಕಾರ್ಯಕ್ರಮಗಳು, ಸಭಾ ಶಾಲೆಯ ಕಾರ್ಯಕ್ರಮ ಮತ್ತು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ, ಈ ಎರಡು ಪ್ರಾರ್ಥನೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂದು ಸಹೋದರಿ ಆನಂದ. Let's pray. Our most gracious, loving Heavenly Father, I thank you, Lord, for this wonderful time and hour that you gave us to come before thy presence, to
seek you and praise you for this beautiful day, Lord. Thank you, Jesus, for waking all us this beautiful morning. As we're all gathered here as a family, thank you, Lord, for this wonderful blessing that we're all here gathered to thank you, to praise you, and to help us to count our blessings and name them one by one. Thank you, Father, for this wonderful opportunity, for giving on this beautiful, a new day, a new blessing. Thank you, Lord. Thank you, Father in heaven. Mighty Lord, we're all here, Father in heaven. We have some prayer requests for people are not keeping well, Lord Jesus. Father, you are the only source of health and healing. In you there is calm, and the only true peace in the universe. Grant us, each one of us, your children, an awareness of your presence, and give each and every one of them the perfect confidence in you in all pains and weariness, Lord. And anxiety teach us to yield ourselves to our never failing, Lord, care, Lord Jesus, knowing that your love and your power surrender us, trusting in your wisdom and providence to keep us in health and strength and peace when your time is best, Father. Thank you, Lord Jesus. I pray for all the children who have given the prayer request, Lord Jesus. Touch your mighty hand upon them, guide them and bless them, and give them the hope. Help us to have hope, trust, and faith in you as small as mustard seeds, Lord Jesus. Many times when we go weak and weary, when we fall sick, when something bad happens into our life, we always think it happened from the God, Lord Jesus, that you are a merciful Father, you're a loving Father. Your love is so unconditional, so pure and so kind that you want your children to be well, your children to be healthy and God-fearing children. Thank you, Father, for this wonderful blessing, Lord Jesus. Help them not to give up on hope. Help them not to give up on prayer, Lord Jesus. The hunger for, help them to feel the hunger for your spirit, holy and life-giving, guiding and transforming each and every sickness, Lord Jesus. Guide them and bless them. Heal them with your mighty hand, Lord Jesus. You are a healer, Father. You are a doctor, because whoever comes to you will not go empty-handed. Let your love, let your Holy Spirit shower upon them. Let there be showers of blessings from above and heal them and strengthen them, Father. Yes, Lord Jesus, you're all the time with us. You're all, no matter what we're going through. It's a shelter in the shadow of your love, Lord Father. Thank you, Lord Jesus. We humbly ask you for your healing hand. They are sore in sickness, Lord, and they have broken their heart, Lord Jesus. May you use your mighty power to nurse them and take care of them with good health. They may find themselves once more. We pray every sickness to be touched and healed in your mighty name, Father, because you are a healer, Lord. We ask that you take control in each and every body, Lord Father. Be their doctors this minute, this hour. Burn all the unwanted disease from their body, Lord. I bind all the children, they are suffering with different kinds of sickness, Father. Many sickness have no medicine, Lord. Thank you, and wonderful things that you're going to do in each and everybody's life. Oh, Father, we bind all the disease, all the sickness to come under that prayer, because you're going to fight against that, because you're going to heal us, Father. We ask that you quick and heal each and every people who have given their request. Touch your mighty hand upon them, strengthen them, and you're the mighty healer, Father. Help them to recover fast in spirit and physical. Thank you, Lord, for hearing our prayer. We know that you have done wonders in already. You've already touched them. You've already healed them, Lord Father. Thank you, Father. Wrap each and every one of us in your love, so that we may get deep into what we're learning. Thank you for the wonderful message that you have brought today through your Son, Father. Bless Pastor and his family abundantly, Lord. Help them to grow more and more. Help them to pour in more and more to the thirsty and to the hunger children. Help them to feed your beautiful manna through them, Father. Thank you for blessing each and every pastors. Bless them and their family abundantly, Lord Jesus. As they're living their families, their loved ones, they're going away to spread the joy of your word. Strengthen them, Lord. Courage. Give them the courage. Give them the strength. Remove the afraid from them, the fear from them, Lord Jesus.
we know that you will give your angels charge over them, guide them and protect them. Protect Pastor who's given the message to her. Bless him and his family and his children abundantly, Father. Pour out your blessings upon them and guide them and protect them, Lord Jesus. Thank you, Father. I pray for each and every people who's bowed down here, Lord. We're all your children. We've come to thy presence today. Thank you and praise you once again, Father. In Jesus' precious name I pray. Amen. ಪಾಸ್ಟರ್ ಕ್ಲೋಸಿಂಗ್ ಪ್ರೇಯರ್ ಮಾಡಿ. ಅಂಕಲ್ ಗೊತ್ತಿಲ್ಲ ಎಲ್ಲಿದ್ದಾರೆ. ಫಸ್ಟ್ ನೀವೇ ಪ್ರೇ ಮಾಡಿ ಪ್ಲೀಸ್. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಓಕೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲು ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಂಡು, ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಸೋಲಿನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ, ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನಗೆ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಬಲವಾಗಿ ಬಂದಿರುವಂತಹ ಪ್ರಿಯರಾದಂತಹ ನಿನ್ನ ಮಕ್ಕಳ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಕಾರ್ಯಕ್ರಮವನ್ನು ಆಲಿಸುವಂತ ಪ್ರತಿಯೊಂದು ಕುಟುಂಬದ ಸಂಗಡ ಇಂದು ಎಂದು ಸದಾ ಕಾಲ ನಡೆಯಾಗಿರಲಿ ಸ್ವಾಮಿ. ಆಮೇನ್. 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 ನಮಸ್ಕಾರ. ಉತ್ತಮವಾದಂತಹ ಪ್ರಸಂಗಕ್ಕಾಗಿ ಬದುಕಂತ ತಿಮೋತಿಯವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆಗಾಗಿ ಸಹೋದರಿ ಅಣಿಯವರಿಗಾಗಿ ಮತ್ತು ಹಿರಿಯರಂತ ಲೋಕೇಶ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಮೈಕ್ ತೊಂದರೆ ಕೊಟ್ಟದ್ರಿಂದ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಆಯಿತು. ನನಗಾಗಿ ಕ್ಷಮೆ ಯಾಚಿಸ್ತೇನೆ. ದೇವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಪ್ರತಿದಿನ ಬೆಳಗಿನ ಜಾವದಲ್ಲಿ ಕರ್ತನನ್ನ ಕೊಂಡಾಡುತ್ತಾ, ಸ್ತುತಿಸುತ್ತಾ, ಆರಾಧಿಸುತ್ತಾ, ಪ್ರಾರ್ಥನೆಯ ವೇಳೆಗಾಗಿ ದೇವರ ಸೇವೆಯಲ್ಲಿ ಮುನ್ನಡೆಯುವಾಗೆ ನಮ್ಮನ್ನ ದೇವರ ಆಶೀರ್ವದಿಸಿ ಉಪಯೋಗಿಸಿ ಮಹಿಮೆ ಹೊಂದಿಕೊಳ್ಳಲೆಂಬುದಾಗಿ ವಿಜ್ಞಾಪಿಸುತ್ತಾ, ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡೋಣ. Thank you, Uncle. Thank you, Pastor, for the wonderful message. ನಮಸ್ಕಾರ. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ. ಏನಾಯ್ತು ಅಂಕಲ್ ನಿಮ್ಮ ಮೈಕ್ಗೆ? ನಿಮ್ ಮೈಕ್ ಏನೋ ಪ್ರಾಬ್ಲಮ್ ಕೊಡ್ತಿದ್ಯಾ ಇವತ್ತು? ಮೈಕು ಸರಿ ಯಾವ್ದಾರ ಕಾಲ್ ಬಂದ್ರೆ ಸರಿ. ಈ ಲೈವ್ ವರ್ಕ್ ಆಗಲ್ಲ. ನಾನ್ ಮಾತಾಡೋದು ನಿಮ್ಗೆ ಕೇಳಿಸಲ್ಲ. ಅದು ಏನಾಗಿದೆ ಅನ್ನೋ ಗೊತ್ತಿಲ್ಲ. ಅದಕ್ಕೆ ಮಾತಾಡೋದು ಕೇಳ್ತಿದೆ, ಬಟ್ ಆದ್ರೆ ಎಕೋ ಬರ್ತಿದೆ ಅಂಕಲ್. ಅದೇ ಎರಡು ಡಿವೈಸ್ ಯೂಸ್ ಮಾಡ್ತಿದ್ದೀನಿ. ಒಂದರಲ್ಲಿ ಕೇಳಿಸಲ್ಲ, ಅದಕ್ಕೆ ಇನ್ನೊಂದರಲ್ಲಿ ಮಾತಾಡ್ತಾ ಇದ್ದೀನಿ. ಅದು ಎರಡು ಡಿವೈಸ್ ಹತ್ರ ಇದೆಯಲ್ಲ, ಹಾಗಾಗಿ ಎಕೋ ಬರ್ತದೆ. ಸೊ ನೀವ್ ಇನ್ನೊಂದ್ರಲ್ಲಿ ಮಾತಾಡುವಾಗ ಫಸ್ಟ್ ಮೈಕ್ ನ ಮ್ಯೂಟ್ ಮಾಡ್ಬಿಡಿ. ಫಸ್ಟ್ ಮೈಕ್ ನ ಮ್ಯೂಟ್ ಮಾಡಿದ್ರೆ ಸೆಕೆಂಡ್ ಮೈಕ್ ಅಲ್ಲಿ ಮಾತಾಡ್ಬೋದು. ಎರಡು ಇದ್ರೇನೆ ಈ ತರ. ನೋಡಿ, ಕೇಳಿಸಲ್ಲ ನಿಮಗೆ? ಕೇಳಿಸ್ತಾ ಇದೆಯಾ? ಕೇಳಿಸ್ತೀರಿ ಅಂಕಲ್?
ಓಕೆ, ಅದು ಮ್ಯೂಟ್ ಮಾಡಿ. ಸೊ ಹಾ ಈಗ ಅದ್ ಮ್ಯೂಟ್ ಮಾಡಿದ್ರೆ ನಿಮ್ಗೆ ಕೇಳಿಸುತ್ತೆ, ಇಲ್ಲಾಂದ್ರೆ ಎಕೋ ಬರ್ತಾ ಇರುತ್ತೆ. ಇವಾಗ ಮಾತಾಡ್ ಕೇಳಿಸ್ತಾ ಇದೆ, ಇವಾಗ ಎಕೋ ಕೇಳಿಸ್ತಿದೆ. ಇನ್ನೂ ಇದೆ. ಮ್ಯೂಟ್ ಇನ್ನೂ ಇದೆ. ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಯಾವ್ದಾದ್ರು ಫೋನ್ ಕಾಲ್ ಬಂದ್ರೆ ಹಂಗೆ ಆಗ್ಬಿಡ್ತೀರಿ. ಹೌದು ಅಂಕಲ್, ಫೋನ್ ಕಾಲ್ ಮೆಸೇಜಸ್ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ. ಎವ್ಲಿನ್ ಆಂಟಿ ಹೇಗಿದ್ದೀರಾ? ಅದು ಮೈಕ್ ಏನೋ ಆಫ್ ಆಗಿ ಪಾಪ ಅವ್ರು ಆನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಓ ಪಾಪ, ಓಕೆ ಓಕೆ. ಟ್ರೈ ಮಾಡ್ತಾ ಇದಾರೆ ಅವರು, ಆನ್ ಆಗ್ತಾ ಇಲ್ಲ. ಪರವಾಗಿಲ್ಲ ಆಂಟಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಟೇಕ್ ಕೇರ್. ಓಕೆ ಮಾ, ಥ್ಯಾಂಕ್ ಯು. ಒಳ್ಳೆದಾಗಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಹ್ಯಾವ್ ಅ ಬ್ಲೆಸ್ಡ್ ಡೇ. ಬಾಯ್. ಬಾಯ್.